ಸ್ಪೈಸ್ ಜೆಟ್ ಏರ್ಲೈನ್ಸ್ನ ಮಹಾ ಎಡವಟ್ಟಿನ ಕಾರಣಕ್ಕೆ ಪ್ರಯಾಣಿಕರು ಹೈರಾಣಾದಂತಹ ಘಟನೆ ನಡೆದಿದೆ. ವಿಮಾನದಲ್ಲೇ ಕೂತು ಸುಸ್ತಾಗಿದ್ದಾರೆ 100ಕ್ಕೂ ಹೆಚ್ಚು ಪ್ರಯಾಣಿಕರು. 12 ಗಂಟೆ ಬಳಿಕ ದೆಹಲಿಯಿಂದ ಬೆಂಗಳೂರಿಗೆ ವಿಮಾನ ಬಂದಿದೆ. ಸ್ಪೈಸ್ ಜೆಟ್ ವಿಮಾನದಲ್ಲಿ ಪೈಲಟೇ ಇರಲಿಲ್ಲ. ಏನಾಗಿದೆ, ಯಾಕೆ ಟೇಕ್ ಆಫ್ ಆಗಿರಲಿಲ್ಲ ಅಂದರೆ ವಿಮಾನ ಓಡಿಸೋಕೆ ಬೇಕಾಗಿರುವಂತಹ ಪೈಲಟೇ ಅಲ್ಲಿ ಇರಲಿಲ್ಲ, ಆಬ್ಸೆಂಟ್ ಇದ್ರು. ಹೀಗಾಗಿ 12 ಗಂಟೆ ಕಾಲ ಟೇಕ್ ಆಫ್ ಆಗಿರಲಿಲ್ಲ ಫ್ಲೈಟು. ಈಗ ಟೇಕ್ ಆಫ್ ಆಗುತ್ತೆ, ಆಗ ಟೇಕ್ ಆಫ್ ಆಗುತ್ತೆ ಅಂತ ಕೂತಿದ್ದೇ ಬಂತು. 12 ಗಂಟೆ ಪೇಷನ್ಸ್ ಇಂದ ಪ್ರಯಾಣಿಕರು ಕೂತಿದ್ರು. ಇವ್ರ ಪೇಷನ್ಸ್ ಲೆವೆಲ್ಗೆ ಇಲ್ಲೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಹೌದು, ಕ್ಲಿಯರ್ಲಿ ಇದು ಮಿಸ್ ಹ್ಯಾಂಡ್ಲಿಂಗ್ ಆಫ್ ಕ್ರೂ ಮೆಂಬರ್ಸ್ ಮತ್ತೆ ಪ್ರಯಾಣಿಕರ ಪೇಷನ್ಸ್. ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸ್ಪೈಸ್ ಜೆಟ್ ಏರ್ಲೈನ್ಸ್ನ ಮಹಾ ಎಡವಟ್ಟು. ಫ್ಲೈಟ್ ಪೈಲಟ್ ಬರಲಿಲ್ಲ, ವಿಮಾನ ಹಾರಲಿಲ್ಲ. 12 ಗಂಟೆಗಳ ಕಾಲ ಟೇಕ್ ಆಫ್ ಆಗದ ವಿಮಾನ. ದೆಹಲಿ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಬರಬೇಕಿದ್ದ ಸ್ಪೈಸ್ ಜೆಟ್ 12 ಗಂಟೆಗಳ ಕಾಲ ಟೇಕ್ ಆಫ್ ಆಗದೆ ದೆಹಲಿಯ ವಿಮಾನ ನಿಲ್ದಾಣದ ರನ್ವೇನಲ್ಲೇ ನಿಂತುಕೊಂಡಿತ್ತು. ಹೀಗಾಗಿ ಪ್ರಯಾಣಿಕರು 12 ಗಂಟೆಗಳ ಕಾಲ ಊಟ ನೀರು ಇಲ್ಲದೆ ವಿಮಾನದಲ್ಲಿಯೇ ಅಸ್ವಸ್ಥಗೊಂಡಿದ್ರು. ನಿನ್ನೆ ಸಂಜೆ 7:40 ಸಮಯಕ್ಕೆ ಟೇಕ್ ಆಫ್ ಆಗಬೇಕಿದ್ದ ವಿಮಾನ ಹಲವು ಗಂಟೆಗಳ ಕಳೆದರೂ ಕೂಡ ಹಾರಾಟವನ್ನು ನಡೆಸಿರಲಿಲ್ಲ. ಅಸಲಿಗೆ ಈ ಫ್ಲೈಟ್ನಲ್ಲಿ ಪೈಲಟೇ ಇರಲಿಲ್ಲ. ಹಾಗಾಗಿ ಈ ಸಮಸ್ಯೆಯಾಗಿದೆ ಅಂಥೇಳಿ ಪ್ರಯಾಣಿಕರು ಆರೋಪಿಸಿದ್ದಾರೆ. ನಾನು ಆಗಲೇ ಪೇಷಂಟ್ ಡಿಹೈಡ್ರೇಷನ್ ಆಗಿ ಟ್ಯಾಬ್ಲೆಟ್ ತಗೊಂಡಿದ್ದೆ, ಒಂದು ಊಟ ಇಲ್ಲ, ನೀರಿಲ್ಲ. ನಾವಂತೂ 24 ಅವರ್ಸ್ ಸಫರ್ ಆಗಿದ್ದೇವೆ. ಶ್ರೀನಗರಿಂದ ಬಂದಿದ್ದು 24 ಅವರ್ಸ್. ಅನ್ನ ನೀರು ಇಲ್ಲದೆ ಪ್ರಯಾಣಿಕರು ಅಸ್ವಸ್ಥ. ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಘೋಷಣೆ. ವಿಮಾನದಲ್ಲಿ ಊಟ ನೀರು ಇಲ್ಲದೆ ಕೆಲ ಪ್ರಯಾಣಿಕರು ಅಸ್ವಸ್ಥಗೊಂಡಿದ್ರು. ಏರ್ಲೈನ್ಸ್ನ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಅಲ್ಲೇ ಪ್ರತಿಭಟಿಸ್ತಾ ಇದ್ದಂತೆ ತಾಂತ್ರಿಕ ದೋಷ ಅಂಥೇಳಿ ಸಮಜಾಯಿಷಿ ಕೊಟ್ಟರು. ಆದರೆ ಅಸಲಿಗೆ ಆ ಫ್ಲೈಟ್ನಲ್ಲಿ ಪೈಲಟೇ ಇರಲಿಲ್ಲ ಅನ್ನೋದು ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ಇವತ್ತು ಬೆಳಗ್ಗೆ 7:30 ಸುಮಾರಿಗೆ ಪೈಲಟ್ ಬಂದ ಬಳಿಕ ವಿಮಾನ ಬೆಂಗಳೂರಿಗೆ ಹಾರಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಪ್ರಯಾಣಿಕರು ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಸರ್, ಹೇಗಿತ್ತು ಸರ್ ಸಿಚುವೇಶನ್? ಯಾಕೆ ತುಂಬ ಖರಾಬಾಗಿತ್ತು. ನಮ್ಮ ಜೀವನನೇ ಹಾಳಾಗೋಗಿದೆ. ನಮ್ಮ ಲೈಫಲ್ಲಿ ನಾವು ಇಷ್ಟೊಂದು ಯಾವತ್ತೂ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಇವತ್ತು ನಾವು ಪಟ್ಟಿದ್ದೀವಿ. ವಿತೌಟ್ ಎನಿ ಪೈಲಟ್ ಬೋರ್ಡಿಂಗ್ ಮಾಡ್ತಾರಾ ಇರೋ ಕ್ವಶನ್. ಈಗ ಪೈಲಟೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಏನಲ್ಲ, ಲಾಸ್ಟ್ ಟೈಮ್ನು ಇದೇ ತರ ಮಾಡಿದ್ರು. ಸಾಯಂಕಾಲ ಫ್ಲೈಟ್ ಇದ್ರೆ ರಾತ್ರಿ ಎಲ್ಲ ವೇಟ್ ಮಾಡಿಸಿ ನಮಗೆ ನೆಕ್ಸ್ಟ್ ಮಧ್ಯಾಹ್ನ ಕಳಿಸಿದ್ರು. ನಾವು ಹೋಗ್ಬೇಕಾಗಿರೋ 7:40 ಸ್ಟಾರ್ಟ್ ಆಗಿತ್ತು, ಅದನ್ನ 9:45 ಪೋಸ್ಟ್ಪೋನ್ ಆಗಿತ್ತು. ಇದೇ ತರ ಪ್ರತಿದಿನ ನೀರಿಲ್ಲ, ಯಾರಿಗೂ ನೀರಿಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ. ನಾವು ಕೆಳಗಡೆ ಕೂತ್ಕೊಂಡಿದ್ದೀವಿ. ಹೀಗೆ ಸುಮಾರು ಪ್ರಯಾಣಿಕರು ಕೂಡ ಬೆಂಗಳೂರಿಗೆ ಬರುವಂತವ್ರು. ಕೆಲವರು ಕನೆಕ್ಟಿವಿಟಿ ಫ್ಲೈಟ್ ಅನ್ನ ಮಾಡಿಕೊಂಡು ಎಲ್ಲಿ ದೆಹಲಿ ವಿಮಾನ ನಿಲ್ದಾಣಕ್ಕೆ ರೀಚ್ ಆಗಿದ್ರು, ಅಲ್ಲಿಂದ ಬೆಂಗಳೂರಿಗೆ ಬರೋರಿದ್ರು. ಸೊ ಸುಮಾರು 10ರಿಂದ 12 ಗಂಟೆಗಳ ಕಾಲ ಟೇಕ್ ಆಫ್ ಆಗಿರಲಿಲ್ಲ. ಸೊ ಆ ವಿಮಾನಕ್ಕೆ ಪೈಲಟೇ ಕೂಡ ಬಂದಿರಲಿಲ್ಲ ಅನ್ನುವಂಥದ್ದನ್ನ ಹೀಗೆ ಹೇಳ್ತಾ ಇದ್ದಾರೆ. ಸ್ಪೈಸ್ ಜೆಟ್ ಏರ್ಲೈನ್ಸ್ ಏನ್ ಸ್ಪಷ್ಟನೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ಹೊರಬಾರದಂತೆ ಏರ್ಲೈನ್ಸ್ ಸಿಬ್ಬಂದಿಗಳು ತಡೆದ್ರು. ಏರ್ಲೈನ್ಸ್ನ ನಿರ್ಲಕ್ಷ್ಯ ಹಾಗೂ ಸಿಬ್ಬಂದಿಗಳ ವರ್ತನೆಯಿಂದ ರೊಚ್ಚಿಗೆದ್ದ ಪ್ರಯಾಣಿಕರು ಗಲಾಟೆ ಮಾಡಿದ್ದಾರೆ. ಈ ವೇಳೆ ಸಿಬ್ಬಂದಿಗಳು ಕೆಲ ಪ್ರಯಾಣಿಕರ ಮೊಬೈಲನ್ನು ಕಿತ್ಕೊಂಡಿರುವುದಾಗಿ ಹೇಳಲಾಗಿದೆ. ಅದೇನೇ ಆಗಲಿ, ಪೈಲಟ್ ಇಲ್ಲದೆ ಬೋರ್ಡಿಂಗ್ ಪಾಸನ್ನು ಕೊಟ್ಟು ವಿಮಾನದಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಸ್ಪೈಸ್ ಜೆಟ್ ಏರ್ಲೈನ್ಸ್ ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ. ಪ್ರಯಾಣಿಕರಿಗೆ ಯಾವುದೇ ಮಾಹಿತಿ ನೀಡದೆ ತೊಂದರೆ ಕೊಟ್ಟಿದ್ದಲ್ಲದೆ ಸಮಯ ವ್ಯರ್ಥ ಮಾಡಿದ ಈ ಏರ್ಲೈನ್ಸ್ ವಿರುದ್ಧ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.